ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ರೇಖೆಗಳು ಮತ್ತು ಕೋನಗಳು ಇರುತ್ತವೆ ಎಂದು ಸಾಧಿಸಿ. ಸೊ ಇಲ್ಲಿ ದತ್ತಾಂಶದ ಪ್ರಕಾರ ನಾವು ಡಯಾಗ್ರಾಮ್ ಅನ್ನ ಹಾಕೊಳ್ಳೋಣ. ಸೊ ಇಲ್ಲಿ ಎ ಬಿ, ಸೊ ದತ್ತ ಏನಿದೆ ಹೇಳಿ, ಎ ಬಿ ಮತ್ತು ಸಿ ಡಿ ರೇಖೆಗಳು, ಸೊ ಸಿ ಡಿ ರೇಖೆಗಳು ಓ ನಲ್ಲಿ ಛೇದಿಸಿವೆ ಅಲ್ವಾ? ಸೊ ಓ ನಲ್ಲಿ ಛೇದಿಸಿವೆ. ಸೊ ಅಂದ್ರೆ ಎ ಬಿ ಮತ್ತು ಸಿ ಡಿ. ಓಕೆ, ಈಸ್ ಈಕ್ವಲ್ ಟು ಕೋನ 3. ಸೊ ಕೋನ 2 ಈಸ್ ಈಕ್ವಲ್ ಟು ಕೋನ 4 ಅಂತ ಸಾಧಿಸ್ಬೇಕು. ಸೊ ಸಾಧನೀಯ ಕೋನ 1 ಈಸ್ ಈಕ್ವಲ್ ಟು ಕೋನ 3 ಮತ್ತು ಕೋನ 2 ಈಸ್ ಈಕ್ವಲ್ ಟು ಕೋನ 4 ಅಂತ ಸಾಧಿಸ್ಬೇಕು. ಸೊ ಈಗ ಪ್ರೂಫ್ ಅನ್ನ ನೋಡ್ತಾ ಹೋಗೋಣ. ಸಾಧನೆ, ಸೊ ಕೋನ 1 ಪ್ಲಸ್ ಕೋನ 2 ಈಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಬರಿಬೋದಾ? ಸೊ ಯಾಕಂದ್ರೆ ಕೋನ 1 ಮತ್ತೆ ಕೋನ 2 ಸರಳ ಯುಗ್ಮ. ಓಕೆ, ಸೊ ಹಾಗಾಗಿ ಇದು 180 ಡಿಗ್ರಿ. ಸೊ ಇದನ್ನ ಈಕ್ವೇಶನ್ 1 ಅಂತ ತಗೊಂಡ್ರೆ ಕಾರಣ ಏನ್ ಹೇಳಿ, ಸರಳ ಯುಗ್ಮ ಕೋನ ಆಗುತ್ತೆ. ಓಕೆ, ಸೊ ಅದೇ ರೀತಿ ಕೋನ 2 ಪ್ಲಸ್ ಕೋನ 3 ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಇದು ಕೂಡ ಸರಳ ಯುಗ್ಮ ಕೋನಗಳು. ಸೊ ಹಾಗಾದ್ರೆ ಇಲ್ಲಿ ಸಮೀಕರಣ 1 ಮತ್ತು ಸಮೀಕರಣ 2ರಿಂದ ಸೊ ಏನಾಗುತ್ತೆ, ಕೋನ 1 ಪ್ಲಸ್ ಕೋನ 2 ಈಸ್ ಈಕ್ವಲ್ ಟು ಕೋನ 2 ಪ್ಲಸ್ ಕೋನ 3 ಆಗುತ್ತೆ. ಸೊ ಹಾಗಾದ್ರೆ ಕೋನ 1 ಈಸ್ ಈಕ್ವಲ್ ಟು ಏನಾಯ್ತು, ಕೋನ 3 ಆಯ್ತು. ಸೊ ಅದೇ ರೀತಿ ನಾವೇನ್ ಮಾಡ್ಬೋದು, ಕೋನ 2 ಈಸ್ ಈಕ್ವಲ್ ಟು ಕೋನ 4 ಆಗುತ್ತೆ. ಸೊ ಇದೇ ಸ್ಟೆಪ್ ಅನ್ನ ಫಾಲೋ ಮಾಡಿದ್ರೆ ಕೋನ 2 ಈಸ್ ಈಕ್ವಲ್ ಟು ಏನಾಗುತ್ತೆ, ಕೋನ 4 ಆಗುತ್ತೆ. ಅಂದ್ರೆ ಏನಾಯ್ತು, ಕೋನ 1 ಈಸ್ ಈಕ್ವಲ್ ಟು ಕೋನ 3, ಶೃಂಗಾಭಿಮುಖಗಳು ಸಮ ಅಂತ ಹೇಳಿದ್ವಿ. ಸೊ ಇದೇ ಸ್ಟೆಪ್ ಅನ್ನ ಇನ್ನೊಮ್ಮೆ ಮಾಡಿದ್ರೆ ಕೋನ 2 ಈಸ್ ಈಕ್ವಲ್ ಟು ಏನಾಗುತ್ತೆ, ಕೋನ 4 ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋನಗಳು ಸಮನಾಗಿರುತ್ತೆ. ಓಕೆ, ಸೊ ಹೆನ್ಸ್ ಪ್ರೂವ್ಡ್. ಥ್ಯಾಂಕ್ ಯು.